ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸ್ಕ್ವಿಡ್ ಗೇಮ್ ಸೀಸನ್ 2ನ ರಿವ್ಯೂ ಮಾಡ್ತಾ ಇದ್ದೀನಿ. ಸ್ಕ್ವಿಡ್ ಗೇಮ್ 1 ಸೂಪರಾಗಿತ್ತು. ಸೂಪರ್ ಕ್ಯೂರಿಯಾಸಿಟಿ, ಸೂಪರ್ ಡೂಪರಾಗಿ ಹಿಟ್ಟಾಗಿತ್ತು. ನೆಟ್ಫ್ಲಿಕ್ಸಲ್ಲಿ ಭಾಳ ಜನ ಫ್ಯಾನ್ಸ್ ಆಗಿಬಿಟ್ಟಿದ್ರು ಆ ಸ್ಕ್ವಿಡ್ ಗೇಮಿಗೆ. ಈಗ ಸೀಸನ್ 2 ಮೊನ್ನೆ ರಿಲೀಸ್ ಆಗಿದೆ. ಅದನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಸೀಸನ್ 1 ನೋಡಿದವರಿಗೆ ಸೀಸನ್ 2 ಓಕೆ ಅನಿಸುತ್ತೆ. ಯಾಕಂದರೆ ಅಷ್ಟು ಸೀಸನ್ 1 ಅಷ್ಟು ಏನಿತ್ತಲ್ಲ ಅಷ್ಟು ಇದರಲ್ಲಿಲ್ಲ. ಆದರೂ ಸೀಸನ್ 2 ಅಲ್ಲಿ ಏನೇನಿದೆ ಅಂತ ಏನೇನು ಪಾಯಿಂಟ್ಸ್ ಆ್ಯಡ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ಸ್ಟೋರಿ ಸ್ಟಾರ್ಟ್ ಆಗೋದೇ ಅವನು ಪಾರ್ಟ್ 1 ಸೀಸನ್ 1ಅಲ್ಲಿ ಹೀರೋ ಇರ್ತಾನಲ್ವ, ಲಾಸ್ಟ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಉಳಿದಿರ್ತಾನಲ್ವ. ಅವನು ಸೀಸನ್ 2ಇಂದ ಸ್ಟಾರ್ಟ್ ಮಾಡ್ತಾನೆ ಸರ್ಚ್ ಮಾಡೋಕ್ಕೆ. ಆ ಗೇಮ್ ಎಲ್ಲ ಆಡಿಸ್ತಾ ಇದ್ದಾರೆ, ಆ ಟೀಮ್ನ ಹಿಡಿಬೇಕು ಅಂಥೇಳಿ ಅವನು ಟ್ರೈ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನು ದುಡ್ಡೆಲ್ಲ ಇವ್ರಿಗೆ ಕೊಡ್ತಾ ಇರ್ತಾನೆ, ಏಜೆನ್ಸೀಸ್ಗಳಿಗೆ ಸರ್ಚ್ ಮಾಡೋಕ್ಕೆ. ಯಾರಿಗೆ ಅಂತಂದರೆ ಪಾರ್ಟ್ 1ಅಲ್ಲಿ ಅವನು ಯಾರು ಎಲ್ಲರಿಗೆ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡ್ತಿರ್ತಾನಲ್ಲ ಗೇಮಿಗೆ, ಸೊ ಅವನಿಗೆ ಹುಡುಕೋಕ್ಕೆ ಇವರೆಲ್ಲರಿಗೂ ದುಡ್ಡು ಕೊಟ್ಟು ಹುಡುಕಿಸ್ತಾ ಇರ್ತಾನೆ. ಸೊ ಹೀಗೆ ಸೀಸನ್ 2 ಅಲ್ಲಿ ಫಸ್ಟ್ ಎಪಿಸೋಡ್ ಹಿಂಗೆ ಸ್ಲೋ ಆಗಿ ಹೋಗುತ್ತೆ. ಅವ್ರು ಸರ್ಚ್ ಮಾಡಿಸೋದು. ಈವನ್ ಪ್ಯಾರಲಲ್ಲಿ ಸೀಸನ್ 1ನಲ್ಲಿ ಒಂದು ಪೊಲೀಸ್ ಇರ್ತಾನೆ. ಅವನಿಗೆ ಲಾಸ್ಟು ಸೀಸನ್ 8ಅಲ್ಲಿ ಅವನಿಗೆ ಗುಂಡು ಹೊಡಿತಾರೆ, ಕೆಳಗೆ ಬೀಳ್ತಾನೆ ಅವನು. ಬಟ್ ಅವನು ಇದರಲ್ಲಿ ಬದುಕಿರ್ತಾನೆ. ಅವನು ಗುಂಡು ಹೊಡೆದವನು ಅವ್ರ ಅಣ್ಣ. ಸೊ ಇವನು ಅವ್ರ ಅಣ್ಣಗೆ ಹುಡುಕ್ಬೇಕು, ಆ ಗೇಮ್ ಏನು ನಡೀತಾ ಇದೆ ಅದು ಸ್ಟಾಪ್ ಮಾಡಬೇಕು ಅಂತ ಪ್ಯಾರಲಲ್ಲಿ ಇವನು ಟ್ರೈ ಮಾಡ್ತಾ ಇರ್ತಾನೆ. ಸೊ ಇಬ್ಬರು ಹೀರೋ ಮತ್ತು ಪೊಲೀಸ್ ಇಬ್ಬರು ಒಂದೇ ಲೈನಲ್ಲಿ ಇರ್ತಾರೆ. ಬಟ್ ಗೊತ್ತಿರಲ್ಲ ಇವನು ಅದಕ್ಕೆ ಟ್ರೈ ಮಾಡ್ತಿದ್ದಾನೆ, ಇವನು ಇದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತೇಳಿ. ಬಟ್ ಒಂದು ಸಿಚುವೇಷನಲ್ಲಿ ಸಿಗ್ತಾರೆ ಇಬ್ಬರು ಒಂದು ಸಿಚುವೇಷನಲ್ಲಿ ಸಿಕ್ಕಾಗೆ ಅವನು ಹೇಳ್ತಾನೆ, ನಂದು ಇದು ಏನು, ನಾನು ಎದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಅಂತ ಒಂದು ಸೀನಲ್ಲಿ ಹೇಳ್ತಾನೆ. ಅದಾಗಿದ್ದ ಮೇಲೆ ಅವರು ಇಬ್ಬರು ಒಂದಾಗಿ ಅದು ಐಲ್ಯಾಂಡ್ನ ಸರ್ಚ್ ಮಾಡಬೇಕಂತ ಹೋಗ್ತಾರೆ. ಸೊ ಅವಾಗೆ ಇವನು ಯಾರು ಸರ್ಚ್ ಮಾಡೋದು ಗೊತ್ತಾಗ್ಬಿಡುತ್ತೆ ಅವನಿಗೆ. ಯಾರು ಇನ್ವೈಟ್ ಮಾಡ್ತಾ ಇರ್ತಾರಲ್ಲ ಗೇಮಲ್ಲಿ, ಪಾರ್ಟ್ 1ನಲ್ಲಿ ಸ್ಟಾರ್ಟಿಂಗ್ ಸಭ್ಯಗಳಿಗೆಲ್ಲ ಆಡಿಸಿ ಇನ್ವೈಟ್ ಮಾಡ್ತಿರ್ತಲ್ಲ, ಅವನು ಇವನಿಗೆ ಹುಡುಕ್ತಾ ಇದ್ದಾನಂತ ಗೊತ್ತಾಗುತ್ತೆ ಹೀರೋ. ಸೊ ಅವಾಗ ಹೀರೋನೇ ಡೈರೆಕ್ಟಾಗಿ ಅವ್ನು ವಿಲನ್ನೇ ಡೈರೆಕ್ಟಾಗಿ ಹೀರೋ ಇರೋ ಕಡೆ ಬರ್ತಾನೆ. ಬಂದು ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದಾಗಿದ್ದ ಮೇಲೆ ಅವರೊಂದು ಮಿನಿ ಗೇಮ್ ಆಡ್ತಾರಲ್ಲಿ, ಮಿನಿ ಗೇಮ್ ಅದು ನೀವೇ ನೋಡಿ ಗೊತ್ತಾಗುತ್ತೆ ಹೆಂಗಿದೆ ಮಿನಿ ಗೇಮು. ಆ ಮಿನಿ ಗೇಮ್ ಆಗಿದ್ಮೇಲೆ ಕೇಳ್ತಾನೆ ಫೈನಲಿ ಏನು ಬೇಕು ಅಂದಾಗ, ನನಗೆ ನಿಮ್ಮದು ಬಾಸ್ ನೋಡಬೇಕು, ನಿಮ್ಮ ಯಾರು ಗೇಮ್ ಆಡಿಸ್ತಿದ್ದಾರಲ್ಲ ಅವ್ರ ಬಾಸ್ ನೋಡಬೇಕು ಅಂತ ಹೇಳ್ತಾನೆ ಅವನು ಹೀರೋ. ಅವಾಗೆ ಅವನು ಕ್ಲೂ ಕೊಟ್ಟಿರ್ತಾನೆ ಮುಂಚೆನೇ, ಬಟ್ ಇವನಿಗೆ ಗೊತ್ತಿರಲ್ಲ. ಆ ಗೇಮ್ ಆಡಿದ್ಮೇಲೆ ಅವನು ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಆ ಗೇಮಲ್ಲಿ ಸೋಲ್ತಾನೆ, ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ ವಿಲನ್ನು. ಅವಾಗ ಅವನಿಗೆ ಗೊತ್ತಾಗುತ್ತೆ, ಅವನು ಒಂದು ಮಾತಾಡಿರ್ತಾನೆ, ನಂಗೆ ಜೋಬಲ್ಲೇ ಕಾರ್ಡ್ ಇದೆ ಅಂಥೇಳಿ. ಆ ಕಾರ್ಡ್ ತೊಗೊಂಡು ಆ ಕ್ಲಬ್ಬಿಗೆ ಹೋಗ್ತಾನೆ. ಆ ಕ್ಲಬ್ಬಿಂದ ಅವನಿಗೆ ಕರ್ಕೊಂಡೋಗಿ ಅವ್ನು ಕಾರಲ್ಲಿ ಕುಂದಿಸ್ಕೊಂಡು ಕೇಳ್ತಾರೆ, ನಿನಗೇನು ಬೇಕು ಏನು ಅಂದಾಗ ಅವನು ಮತ್ತೆ ನಾನು ಗೇಮಲ್ಲಿ ಎಂಟ್ರಿ ಆಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮುಂಚೆನೆಲ್ಲ ಆ ಗೇಮ್ ಎಲ್ಲಿ ನಡೀತಿದೆ ಅಂತ ಟ್ರ್ಯಾಕ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾನೆ. ಸರಿ ಹೋಗ್ತಾನೆ, ಕಾರಲ್ಲಿ ಹೋಗ್ತಾನೆ. ಸೀಸನ್ 2 ಇದೇ ಆಗುತ್ತೆ. ಎಪಿಸೋಡ್ 2 ತನಕ ಇಲ್ಲಿ ತನಕ ಆಗುತ್ತೆ. ಆಮೇಲೆ 3ಯಿಂದ ಸ್ಟಾರ್ಟ್ ಆಗುತ್ತೆ ಗೇಮು. 3ಯಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ. ಫಸ್ಟು ಸೀಸನಲ್ಲಿ ಏನಿತ್ತಲ್ಲ, ಸೀಸನ್ 1ನಲ್ಲಿ ಫಸ್ಟ್ ಗೇಮ್ ಅದೇ ಇರುತ್ತೆ, ಸೇಮ್ ಇದೆ ಗೇಮ್, ಸೇಮ್ ಇಟ್ಟಿದ್ದಾರೆ. ಅದರಲ್ಲಿ ಅವನು ಟ್ರ್ಯಾಕ್ ಕನ್ವಿನ್ಸ್ ಮಾಡ್ತಾನವ್ರಿಗೆ ಎಲ್ಲರಿಗೆ ಹೇಳ್ತಾನೆ ಜನಕ್ಕೆ, ಇದು ಗೇಮ್ ಆಡೋಕೆ ಹೋಗ್ಬೇಡಿ, ಸ್ಟಾಪ್ ಮಾಡಿ, ಇದು ಎಲಿಮಿನೇಟ್ ಆದರೆ ಸಾಯಿಸ್ತಾರೆ ಅಂದರೆ ಜನಗಳು ಯಾರಿಗೆ ಕೇಳಲ್ಲ. ಇವನೊಂಥರ ಹುಚ್ಚ, ಫುಲ್ ಇವನು ಇಲ್ಲದ ಇವನು ಸ್ಟ್ರಾಟಜಿ ಮಾಡ್ತಿದ್ದಾನೆ ಗೇಮ್ ವಿನ್ ಹಾಕಿ ಅಂತ ಹೇಳ್ತಾರೆ, ಅಂದ್ಕೊಂತಾರೆ ಅವರು. ಆದರೂ ಇವನು ಮಾತು ಕೇಳಲ್ಲ. ಅದೆಷ್ಟು ಟ್ರೈ ಮಾಡ್ತಾನೆ. ಆಮೇಲೆ ಫಸ್ಟ್ ಗೇಮ್ ಆಗಿ ಎಲಿಮಿನೇಟ್ ಆಗಿದ್ರೆ ಶೂಟ್ ಮಾಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಓ ಇವನು ಹೇಳ್ತಿರೋದು ನಿಜ ಅಂತೇಳಿ. ಅವಾಗ ಬಂದು ಇವನಿಗೆ ಕೇಳ್ತಾರೆ, ನಿನಗೆಲ್ಲ ಹೆಂಗೆ ಗೊತ್ತಾಯ್ತು ಇವೆಲ್ಲ, ಏನು ಎಲ್ಲ ಹೆಂಗೆ ಗೊತ್ತು, ಮುಂಚೆನೇ ಆಡಿದೆ ಅಂತ ಅವ್ನು ಹೇಳ್ತಾನೆ. ಹೌದು, ನಾವು ಮುಂಚೆನೇ ಆಡಿದ್ದೆ, ಈ ಥರ ಇದು ಮಾಡ್ತಾರೆ, ಎಲಿಮಿನೇಟ್ ಆದವರಿಗೆಲ್ಲ ಇದು ಮಾಡ್ತಾರೆ, ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ ಗೇಮು, ಇದರಿಂದ ನಿಮ್ಮ ಲೈಫ್ ಇನ್ನೋಸೆಂಟ್ ಪೀಪಲ್ಗಳಿಗೆಲ್ಲ ಸಾಯಿಸ್ತಾರೆ, ಈ ದುಡ್ಡು ನೀವು ಇದ್ದವ್ರು ಯಾರಿಗೂ ಬರೋಲ್ಲ, ಇದು ಎಲ್ಲರೂ ಸಾಯ್ತೀರಾ, ಹಂಗೆ ಎಷ್ಟು ಕನ್ವಿನ್ಸ್ ಮಾಡಿದ್ರು ಕೇಳಲ್ಲ ಅವ್ರು ಏನಕ್ಕೆ ಕೇಳಲ್ಲ. ಲಾಸ್ಟಿಗೆ ಎವ್ರಿ ಗೇಮ್ ಆಗಿದ್ಮೇಲೆ ಒಂದು ವೋಟಿಂಗ್ ಇಡ್ತಾರೆ, ಗೇಮ್ ಆಡಬೇಕು, ಇಲ್ಲಿಗೆ ನಿಲ್ಲಿಸ್ಬೇಕು ಇಲ್ಲ ಕಂಟಿನ್ಯೂ ಮಾಡಬೇಕು ಅಂತೇಳಿ. ನಿಲ್ಲಿಸಿದ್ರೆ ಬಂದಿರೋ ದುಡ್ಡಲ್ಲಿ ಉಳಿದಿರೋ ಜನಕ್ಕೆ ಶೇರ್ ಮಾಡ್ತಾಯಿರ್ತಾರೆ ಈಕ್ವಲಾಗೆ. ಸೊ ಅವರು ಸ್ಟಾಪ್ ಮಾಡಿ ಒಂದು ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ. ಸೀಸನ್ 1ನಲ್ಲೂ ಇದೆ ಸೇಮ್ ಅದೇ ಕಂಟಿನ್ಯೂ ಮಾಡಿದ್ದಾರೆ. ಮಾಡಿದಾಗೆ ಎಲ್ಲರೂ ಹೋಗ್ಬೇಕು ಅಂತ ಇರುತ್ತೆ. ಬಟ್ ಮನುಷ್ಯನ ದುರಾಸೆ ಎಷ್ಟಿರುತ್ತೆ ಅಂದರೆ ಅವನಿಗೆ ದುಡ್ಡು ಬೀಳ್ತಿದ್ದಂಗೆ ಮೈಂಡ್ ಚೇಂಜ್ ಆಗಿಬಿಡುತ್ತೆ ಅವರಿಗೆ.
ಅಲ್ಲಿರೋ ಪ್ಲೇಯರ್ಸ್ಗಳಿಗೆ ಮೈಂಡ್ ಚೇಂಜ್ ಮೈಂಡ್ ಚೇಂಜ್ ಆಗಿ ಕೆಲವೊಬ್ಬರು ಗೇಮ್ ಬೇಡ ಮನೆಗೆ ಹೋಗೋರು ಮೈಂಡ್ ಚೇಂಜ್ ಆಗಿಬಿಡ್ತಾರೆ. ವೋಟಿಂಗ್ ಇಟ್ಟಾಗೆ ವೋಟಿಂಗ್ ಮಾಡ್ತಾರೆ. ವೋಟಿಂಗ್ ಮಾಡಿದಾಗ ಈಕ್ವಲ್ ಆಗುತ್ತೆ, ವೋಟ್ ಈಕ್ವಲ್ ಆಗುತ್ತೆ. ಬಟ್ ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತಂದರೆ, ಆ ಬಾಸು ಇವನೇನು ಹುಡುಕ್ತಾ ಇರ್ತಾನಲ್ಲ ಹೀರೋ, ಆ ಬಾಸ್ ಹಿಡಿಬೇಕಂತೇಳಿ ಆ ಬಾಸೇ ಒಂದು ಪ್ಲೇಯರ್ ಇದರಲ್ಲಿ. ಅವನೇ ಒಂದು ಪ್ಲೇಯರ್ ಆಗಿರ್ತಾನೆ ಇದರಲ್ಲಿ. ಫಸ್ಟ್ ಸೀಸನಲ್ಲಿ ಅಜ್ಜ ಹೆಂಗೆ ಪ್ಲೇಯರ್ ಇದ್ನಲ್ಲ, ಅವನು ಬಾಸಲ್ಲಿ ಅವನು ಪ್ಲೇಯರ್. ಇದರಲ್ಲೂ ಈ ಬಾಸು ಪ್ಲೇಯರ್ ಆಗಿರ್ತಾನೆ. ಒಂದು 0-0-1 ಈಕ್ವಲ್ ಆಗಿರುತ್ತೆ ಓಟು. ಸ್ಟಾಪ್ ಮಾಡ್ಬೇಕನ್ನೋದು ಆಡಬೇಕನ್ನೋದು ಈಕ್ವಲ್ ಆಗಿರುತ್ತೆ. ಬಟ್ ಇವನು ಬಂದು ಆಡಬೇಕಂತ ವೋಟ್ ಮಾಡ್ತಾನೆ. 0-0-1 ಅವನು ಬಾಸ್. ಅವನು ಇವ್ರ ಕಡೆ ಮಿಂಗಲ್ ಆಗಿರ್ತಾನೆ ಇವ್ರೊಳಗೆ. ಅವನು ಯಾಕೆ ಮಿಂಗಲ್ ಆಗಿರ್ತಾನಂದರೆ, ಅವನು ಹೀರೋ ಇದಾನಲ್ಲ, ಅವ್ನು ಎದಕ್ಕೆ ಬಂದಿದ್ದಾನೆ ಇಲ್ಲಿ, ಅವ್ನ ಮೇನ್ ಇಂಟೆನ್ಷನ್ ಏನು, ಅವ್ನ ಬಾಡಿ ಲ್ಯಾಂಗ್ವೇಜ್ ಏನು, ಅದು ಅವ್ನು ಅಬ್ಸರ್ವ್ ಮಾಡೋಕ್ಕೋಸ್ಕರ ಅವ್ನು ಬಂದಿರ್ತಾನೆ ಅವನು. ಸೊ ಆಗುತ್ತೆ ಗೇಮ್ ಆಡ್ತಾರೆ. ಸೆಕೆಂಡ್ ಗೇಮು ಇವನು ಕೇಳ್ತಾರೆ ಏನು ಸೆಕೆಂಡ್ ಗೇಮ್ ಅಂದಾಗೆ, ಅದು ಅವ್ರೇನು ಆಡಿರ್ತಾರಲ್ಲ ಆ ಟ್ರಯಾಂಗಲ್ಲು ಸ್ಕ್ವಯರು, ಅದು ಹೇಳ್ತಾನೆ ನೆಕ್ಸ್ಟ್ ಅದು ಬರುತ್ತೆ ಅಂತೇಳಿ ಗೇಮು. ಬಟ್ ಇವ್ರು ನಂಬಿರ್ತಾರೆ, ಎಲ್ಲರೂ ನಂಬಿರ್ತಾರೆ, ಇವ್ನು ಆಡಿದಾನೆ ಅಂದರೆ ನೆಕ್ಸ್ಟ್ ಅದೇ ಇರುತ್ತೆ ಅಂತೇಳಿ. ಬಟ್ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ, ಆ ಗೇಮ್ ಇರಲ್ಲ, ಬೇರೆ ಗೇಮ್ ಇರುತ್ತೆ. ಬೇರೆ ಗೇಮ್ ಅದ ಇವ್ರಿಗೆ ಗೊತ್ತಾಗುತ್ತೆ, ಇವನೇನೋ ಬೇರೆ ಗೇಮ್ ಆಡ್ತಾ ಇದ್ದಾನೆ, ಇವನು ಪ್ಲೇಯರ್ ಅಲ್ಲ, ಇವನು ಲಾಸ್ಟ್ ಟೈಮ್ ಮಾಡಿಲ್ಲ, ಇವನು ಸ್ಟ್ರಾಟಜಿ ಮಾಡ್ತಾ ಇದ್ದಾನೆ ಅಂತೇಳಿ ಅವನ ಮೇಲೆ ಎಲ್ಲ ಫುಲ್ಲು ಎಗ್ನೆಸ್ಟ್ ಆಗ್ಬಿಡ್ತಾರೆ. ಬಟ್ ಆ ಗೇಮು ಚೆನ್ನಾಗಿದೆ ಇದರಲ್ಲಿ. ಫಸ್ಟ್ ಗೇಮ್ ಒಂದು ಬಿಟ್ಟರೆ ಸೆಕೆಂಡ್ ಗೇಮ್ ಒಂದು ಅದು ಚೆನ್ನಾಗಿ ಮಾಡಿದ್ದಾರೆ ಆ್ಯಡ್. ಅದು ಗೇಮ್ ಸ್ಟಾರ್ಟ್ ಆದಾಗೆಲ್ಲ ಫುಲ್ಲು ನಿಮಗೆ ಆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದು ಚೆನ್ನಾಗಿದೆ, ಅದು ಫುಲ್ ಎಂಗೇಜ್ ಆಗಿರುತ್ತೆ ಅದು ಸೀನ್ಗಳೆಲ್ಲ. ಗೇಮ್ದು ಚೆನ್ನಾಗಿದೆ ಅದು. ಗೇಮ್ ಆಗಿದ್ಮೇಲೆ ಮತ್ತು ನೆಕ್ಸ್ಟ್ ಓಟ್ ಇಡ್ತಾರೆ. ಅದು ಸ್ವಲ್ಪ ಜನ ಎಲಿಮೆಂಟ್ ಆಗಿ ಸಾಯಿಸ್ತಾರೆ. ನೆಕ್ಸ್ಟ್ ಓಟ್ ಇಟ್ಟಾಗೆ ಮತ್ತೆ ಅವನು ಎಷ್ಟು ಕನ್ವಿನ್ಸ್ ಮಾಡ್ತಾನೆ, ಬೇಡ ಸಾಕು ದುಡ್ಡು ಬಂದೈತೆಲ್ಲ ತೊಗೊಂಡೋಗಾನೆ ಅಂದರೆ ಜನಕ್ಕೆ ಆಸೆ. ಅಲ್ಲಿ ಪ್ಲೇಯರ್ಸಿಗೆ ಎಷ್ಟು ದುರಾಸೆ ಆಗ್ಬಿಡುತ್ತೆ ಅಂತಂದರೆ, ಕೇಳ್ತಿರ್ತಾರೆ, ಅಯ್ಯೋ ಇನ್ನೊಂದು 2-3 ಸತ್ತಿದ್ರೆ ಇನ್ನೂ ದುಡ್ಡು ಬರೋದಲ್ಲ ಅಂತೇಳಿ. ಅಷ್ಟು ದುರಾಸೆ ಆಗ್ಬಿಡುತ್ತೆ ಆ ಮೈಂಡ್ ಸೆಟ್ ಅವರಿಗೆ. ಸರಿ ಓಟ್ ಇಡ್ತಾರೆ. ಲಾಸ್ಟಿಗೆ ಅವ್ರು ಹೇಳ್ತಾರೆ, ಇನ್ನೊಂದು ಗೇಮ್ ಆಡೋಣ ಸಾಕು, ಇನ್ನೊಂದು ಗೇಮ್ ಆಡಿದ ಮೇಲೆ ಮತ್ತೆ ಆಡೋದು ಬೇಡ, ಸ್ಟಾಪ್ ಮಾಡ್ಬಿಡೋಣ ಅಂತ. ಎಲ್ಲರೂ ಓಕೆ ಒಂದು ಮೋರ್ ಗೇಮ್ ಅಂತೇಳಿ ವೋಟಿಂಗಲ್ಲಿ ಮತ್ತೆ ಅವರೇ ಗೆಲ್ತಾರೆ ಗೇಮ್ ಆಡಬೇಕು ಅಂತೇಳಿ. ನೆಕ್ಸ್ಟ್ ಗೇಮಲ್ಲಿ ಅದರಲ್ಲಿ ತೋರಿಸಿದ ಜನ ಎಷ್ಟು ಸ್ವಾರ್ಥಿಗಳು ಅಂತೇಳಿ. ಇನ್ನೊಂದು ಗೇಮ್ ಸ್ಟಾರ್ಟ್ ಆಗುತ್ತೆ. ಆ ಗೇಮಲ್ಲಿ ಅದು ಚೆನ್ನಾಗಿದೆ, ಅದು ನೀವೇ ನೋಡಿ, ಅದು ಚೆನ್ನಾಗಿದೆ. ಅದು ಆ ಗ್ರೂಪ್ ಮಾಡಿ ಒಂದು ರೂಮಲ್ಲಿ ಹೋಗ್ಬೇಕು. ಅದು ಎಷ್ಟು ಚೆನ್ನಾಗಿ ಸ್ವಾರ್ಥಿಗಳು ಜನ, ಎಷ್ಟು ಅದು ನೋಡಿ ನೀವೇ ನೋಡಿದರೆ ಗೊತ್ತಾಗ್ತದೆ. ಸೊ ಅಲ್ಲೊಂದಿಷ್ಟು ಜನ ಎಲಿಮಿನೇಟ್ ಆಗ್ತಾರೆ. ಎಲಿಮಿನೇಟ್ ಆಗಿದ್ಮೇಲೆ ಬರ್ತಾರೆ, ಎಲಿಮಿನೇಟ್ ಆಗಿ ಮತ್ತೆ ವೋಟಿಂಗ್ ಇಡ್ತಾರೆ. ವೋಟಿಂಗಲ್ಲಿ ಇಟ್ಟಾಗೆ ಅವಾಗ ಹೇಳ್ತಾರೆ, ಸಾಕು ಇಲ್ಲಿಗೆ ತೊಗೊಂಡೋಗೋಣ ಅಂದರೆ ಜನಕ್ಕೆ ದುರಾಸೆ, ಇಲ್ಲ ಆಡಬೇಕು. ಗೆದ್ದಿರ್ತಾರಲ್ಲ ಅವರೆಲ್ಲ ಸಿಂಪಲ್, ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಇದು ಆಡಿದ್ದು, ನಾವು ಗೆಲ್ಲಬೇಕು, ಆಡ್ತೀವಿ, ನಮ್ದು ಅಷ್ಟು ಸಾಲ ಐತಿ, ಇಷ್ಟು ಸಾಲ ಐತಿ, ಇದೊಂದು ಗೇಮ್ ಗೆದ್ದುಬಿಟ್ಟು ನಮ್ಮ ಸಾಲ ಎಲ್ಲ ತೀರಿಸ್ತೀವಿ ಅಂತ. ಎಷ್ಟು ಅವ್ನು ಕನ್ವಿನ್ಸ್ ಮಾಡ್ತಾನೆ, ಇರೋ ದುಡ್ಡಲ್ಲೇ ನೀವು ಆಸೆ ಬೀಳಬೇಡ್ರಿ, ಇರೋ ದುಡ್ಡಲ್ಲೇ ನೀವು ಹೋಗಿ ಸಾಲ ತೀರಿಸ್ಕೊಳ್ಳಿ, ಇನ್ನೋಸೆಂಟ್ ಪೀಪಲ್ ಎಲ್ಲ ಸಾಯ್ತಾ ಇದ್ದಾರೆ ಅಂತ ಎಷ್ಟು ಕನ್ವಿನ್ಸ್ ಮಾಡ್ತಾನೆ ಪಾಪ ಹೀರೋ. ಆದರೂ ಇವ್ರು ಕೇಳಲ್ಲ, ವೋಟ್ ಮಾಡ್ತಾರೆ. ಮತ್ತೆ ವೋಟ್ ಮಾಡಿದಾಗೆ ಕರೆಕ್ಟಾಗಿ ಈಕ್ವಲ್ ಬರುತ್ತೆ. ಸೊ ಈಕ್ವಲ್ ಬಂದಿದ್ದ ಮೇಲೆ ಅವ್ರು ಹೇಳ್ತಾರೆ, ಸೊ ಇವಾಗ ಈಕ್ವಲ್ ಬಂದಿದೆ, ನಾಳೆ ಇನ್ನೊಂದು ಸತಿ ವೋಟ್ ಮಾಡ್ತೀವಿ, ಅದರಲ್ಲಿ ಏನು ಬರುತ್ತೋ ಕಂಟಿನ್ಯೂ ಆದರೆ ಕಂಟಿನ್ಯೂ, ಇಲ್ಲ ಸ್ಟಾಪ್ ಅಂದರೆ ಇರೋ ದುಡ್ಡು ಎಲ್ಲರಿಗೂ ಶೇರ್ ಮಾಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತೇಳಿ ಎಲ್ಲರೂ ಮಲ್ಗಕ್ಕೆ ಹೋಗ್ತಾರೆ. ಬಟ್ ಆ ನೈಟ್ ಒಂದು ಟ್ವಿಸ್ಟ್ ಇರುತ್ತೆ ಗೇಮು. ಆ ಫುಡ್ ಕೊಡ್ತಾ ಇರ್ತಾರಲ್ಲ, ಆ ಫುಡ್ಡಲ್ಲಿ ಪೋರ್ಕ್ ಇಟ್ಟಿರ್ತಾರೆ. ಪೋರ್ಕ್ ಅಂದರೆ ಇದು ಈ ನೂಡಲ್ಸು ಸ್ಪೂನ್ ತಿಂತೀವಲ್ಲ, ಅದು ಆ ಥರ ಒಂದು ಸ್ಪೂನ್ ಇಟ್ಟಿರ್ತಾರೆ. ಅವಾಗ ಗೊತ್ತಾಗುತ್ತೆ ಹೀರೋಗೆ, ಇದರಲ್ಲಿ ಏನೋ ಇದೆ ಇವತ್ತು, ನೈಟು ಏನೋ ಇದೆ ಇವತ್ತು ಅಂತೇಳಿ ಅವನಿಗೆ ಸ್ವಲ್ಪ ಇದು ಬರುತ್ತೆ. ಆಮೇಲೆ ಆ ಬಾತ್ರೂಮಲ್ಲಿ ಹೋಗಿ ಅದು ಸ್ವಲ್ಪ ಅಲ್ಲಿ ಈ ಸೀಸನ್ 1ನಲ್ಲಿ ಹೆಂಗೆ ವಿಲನ್ಸ್ಗಳು ಇರ್ತಾರೋ ಅದರಲ್ಲಿ ಪ್ಲೇಯರ್ಸಲ್ಲಿ ಸ್ವಲ್ಪ ಆ್ಯಟಿಟ್ಯೂಡು ರೌಡಿ ಥರ ಇರ್ತಾರೆ. ಇದರಲ್ಲೂ ಸೇಮ್ ಅದೇ ಥರನೇ ಇದ್ದಾರೆ. ಸೊ ಅವರಿಗೂ ಇನ್ನೊಂದು ಬ್ಯಾಚಿಗೂ ಜಗಳ ಆಗುತ್ತೆ. ಇನ್ನೊಂದು ಬ್ಯಾಚ್ ಅಂದರೆ ಗೇಮ್ ಬೇಡ ಅನ್ನೋರಿಗೆ ಎಕ್ಸ್, ಹೆಂಗೆ ಬೇಕಂದರೆ 0. ಸೊ ಎಕ್ಸಿಗೂ 0ಗೂ ಜಗಳ ಆಗುತ್ತೆ, ಹೊಡೆದಾಡ್ತಾರೆ, ಸ್ವಲ್ಪ ಜನ ಎಲಿಮಿನೇಟ್ ಆಗ್ತಾರೆ, ಅಲ್ಲಿ ಸಾಯ್ತಾರೆ. ಬರ್ತಾರೆ, ಅವಾಗ ಇವ್ರು ಡಿಸೈಡ್ ಆಗಿರ್ತಾರೆ, ಯಾರು ಹೀರೋ ಡಿಸೈಡ್ ಆಗಿರ್ತಾನೆ ಹೆಂಗನ ಮಾಡಿ ಇವತ್ತು ಅವ್ರು ಹಿಡಿಬೇಕು ಅಂತೇಳಿ. ಅವ್ನ ಪ್ಲ್ಯಾನ್ ಎಲ್ಲ ಇವ್ನಿಗೆ ಹೇಳ್ತಾ ಇರ್ತಾನೆ. ಇವನು ಬಾಸ್ ಇರ್ತಾನಲ್ಲ ಅವನು, ಇವ್ರ ಟೀಮಲ್ಲೇ ಅವನೇ ಇರ್ತಾನೆ. ಇವ್ರಿಗೆ ಗೊತ್ತಿರಲ್ಲ ಅವ್ನು ಬಾಸು ಅಂತೇಳಿ. ಬಟ್ ಇವ್ರ ಸ್ಟ್ರಾಟಜಿ ಎಲ್ಲ ಏನು ಅಂತ ತಿಳ್ಕೊಂತ ಇರ್ತಾನೆ ಅವನು. ಸೊ ಅವನಿಗೆಲ್ಲ ಪ್ಲ್ಯಾನೆಲ್ಲ ಹೇಳ್ತಿರ್ತಾನೆ, ಅವ್ರು ಬಂದಾಗ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಬರ್ತಾರೆ ಲಾಸ್ಟ್ ರೆಡ್ ಕಲರ್ ಟ್ರಕ್ಕನ್ನು ಬರ್ತಾರಲ್ಲ ಅವ್ರ ಆರ್ಮಿ, ಸ್ಕ್ವಿಡ್ ಗೇಮ್ ಆರ್ಮಿ ಅವ್ರು ಬರ್ತಾರೆ. ಇವರೆಲ್ಲ ರೆಡಿಯಾಗಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ. ಸೊ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರದ್ದೆಲ್ಲ ರಿಫಲ್ ಎಲ್ಲ ತೊಗೊಂಡು ಹೋಗ್ತಾರೆ. ಎಲ್ಲ ಶೂಟ್ ಮಾಡ್ಕೊತ ಫುಲ್ ಫೈಟ್ ಆಗುತ್ತೆ.
ಫೈಟ್ ಆಗ್ತಾ ಹೋಗ್ತಾರೆ ಹೆಂಗನ ಮಾಡಿ ಹಿಡಿಬೇಕು ಅಂತೇಳಿ. ಸೊ ಅಲ್ಲಿ ಹೋಗ್ತಾ ಹೋಗ್ತಾ ಎಲ್ಲ ಫೈಟೆಲ್ಲ ಮಾಡ್ತಾರೆ. ಅವಾಗ ಇವ್ರ ಮ್ಯಾಗ್ಝಿನ್ಸ್ ಎಲ್ಲ ಖಾಲಿಯಾಗುತ್ತೆ. ಮ್ಯಾಗ್ಝಿನ್ ತೊಗೊಂಬರೋಕ್ಕೆ ಇವ್ರು ಗ್ರೂಪಲ್ಲಿದ್ದವನೇ ಒಬ್ಬನು ಹೋಗ್ತಾನೆ. ಹೋಗಿ ಅವನು ತೊಗೊಳ್ತಾನೆ, ಮ್ಯಾಗ್ಝಿನ್ಸ್ ಎಲ್ಲ ತೊಗೊಳ್ತಾನೆ. ತೊಗೊಂಡಾಗಿದ್ಮೇಲೆ ಅವನಿಗೆ ಬರೋಕ್ಕೆ ಹೆದರಿಕೆ ಆಗ್ಬಿಡುತ್ತೆ. ಅವನು ಫುಲ್ಲು ಶಾಕಾಗಿ ಕುಂತ್ಬಿಡ್ತಾನಲ್ಲೇ. ಬಟ್ ಇವನು ಯಾಕೆ ಇನ್ನೂ ಬಂದಿಲ್ಲ ಅಂತೇಳಿ ಇವನು ತೊಗೊಂಬರಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಇವ್ರನ್ನೆಲ್ಲ ಶೂಟ್ ಮಾಡಿರ್ತಾರೆ. ಅದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ಈ ಬಾಸ್ ಇರ್ತಾನಲ್ಲ, ಈ ಬಾಸು ಅವನ ಜೊತೆಗೆ ಒಂದಿಬ್ಬರು ಕವರ್ ಮಾಡೋಕೆ ಹೋಗಿರ್ತಾರೆ. ಅವ್ರು ಆಲ್ಮೋಸ್ಟ್ ಹೋಗಿರ್ತಾರೆ ಇದತ್ರ, ಆ ಬಾಸು ರೂಮ್ ಹತ್ರ ಹೋಗಿರ್ತಾರೆ. ಇವರು ಹೋದಾಗೆ ಅವನಿಗೆ ಗೊತ್ತಾಗತ್ತೆ ಯಾರಿಗೆ ಇವ್ರ ಹತ್ರ ಬಂದಿದ್ದಾನೆ ಅಂತೇಳಿ. ಆ ಬಾಸಿಗೆ ಗೊತ್ತಾಗತ್ತೆ. ಸೀದಾ ಹೋಗಿ ಆ ಗನ್ ತಗೊಂಡು ಇವ್ರ ಹಿಂದೆ ಕವರಪ್ ಮಾಡಿರ್ತಾರಲ್ಲ, ಇವ್ರವರಿಗೆ ಶೂಟ್ ಮಾಡಿಬಿಡ್ತಾನೆ. ಅವನು ಶೂಟ್ ಮಾಡಿ ಸಾಯಿಸ್ತಾನೆ. ಲಾಸ್ಟಿಗೆ ಇವನು ಹೀರೋ ಇರ್ತಾನಲ್ಲ, ಹೀರೋ ಮತ್ತು ಅವ್ನ ಫ್ರೆಂಡ್ ಇಬ್ಬರು ಇನ್ನೇನು ಅಟ್ಯಾಕ್ ಮಾಡಬೇಕು ಹೋಗಿ ಅನ್ನೋಷ್ಟೊತ್ತಿಗೆ ಅವನು ಹೀರೋ ಫ್ರೆಂಡಿಗೆ ಸಾಯಿಸ್ಬಿಡ್ತಾರೆ. ಇವನು ಅರೆಸ್ಟ್, ಇವನಿಗೆ ಇಟ್ಕೊತಾರೆ ಇವನಿಗೆ, ಹೀರೋಗೆ. ಸೊ ಇಲ್ಲಿ ಇಷ್ಟು ತನಕ 7 ಸೀಸನ್ ಆಗಿದೆ, 7 ಎಪಿಸೋಡ್ ಆಗಿದೆ. ಇನ್ನೂ 3 ಎಪಿಸೋಡ್ ಇದೆ. 3 ಎಪಿಸೋಡಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಆಲ್ರೆಡಿ ವಿಲನ್ ಅವನು ಹೀರೋ ಸಿಕ್ಕಿದ್ದಾನೆ, ಹಿಡ್ದಿದ್ದಾರೆ. ಆಲ್ಮೋಸ್ಟ್ ನಿಯರ್ ಇದೆ ಕ್ಲೈಮ್ಯಾಕ್ಸ್ ಹತ್ರ. ಇನ್ನು ಉಳಿದಿರೋದು 96 ಪ್ಲೇಯರ್ಸ್ ಉಳಿದಿದ್ದಾರೆ. ಅವ್ರು ಇನ್ನೂ ಸರ್ಚ್ ಮಾಡ್ತಾ ಇದ್ದಾರೆ ಬೋಟಲ್ಲಿ. ಆ ಬೋಟಲ್ಲಿ ಪೊಲೀಸ್ ಇರ್ತಾನಲ್ಲ, ಅವ್ನು ಸರ್ಚ್ ಮಾಡ್ತಾ ಇರ್ತಾನೆ, ಇರೋದು ಐಲ್ಯಾಂಡ್ ಎಲ್ಲಿದೆ ಅಂತ. ಇನ್ನೊಂದು ಟೆಸ್ಟ್ ಏನಪ್ಪ ಅಂತಂದರೆ, ಆ ಬೋಟ್ ಡ್ರೈವ್ ಮಾಡ್ತಿರ್ತಾನಲ್ಲ, ಅವನು ಮೋಸ್ಟ್ಲಿ ಇವ್ರ ಕಡೆನೇ ಇರಬೇಕು. ಅವನು ಎಲ್ಲ ಇವರಿಗೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಿರ್ತಾನೆ, ಇವ್ರು ಮ್ಯಾನಿಪುಲೇಟ್ ಮಾಡ್ತಾ ಇರ್ತಾನೆ ಇವರಿಗೆ. ಸೊ ಅವನು ಒಬ್ಬೊಬ್ಬರಿಗೆ ಸಾಯಿಸ್ಕೊಂತ ಬರ್ತಾ ಇರ್ತಾನೆ ಬೋಟ್ ಒಳಗೆ. ಸೊ ಈಗ ಅವ್ರಿನ್ನೂ ಸರ್ಚ್ ಮಾಡ್ತಾ ಇದ್ದಾರೆ. ಇವೊಂದು ಬೋಟು ಡ್ರೈವ್ ಮಾಡ್ತಿದ್ದಾನಲ್ಲ, ಅವನು ಇನ್ನೂ ಬುದ್ಧಿ ಗೊತ್ತಿಲ್ಲ ಪೊಲೀಸಿಗೆ. ಅದು 3rd ಎಪಿಸೋಡಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನೂ 3 ಎಪಿಸೋಡು, ಅದು ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅದು ಹೆಂಗೆ ಇದು ಮಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಓಕೆ, ಪಾರ್ಟ್ 1ಗೆ ಸೀಸನ್ 1ಗೆ ನೋಡಿದ್ರೆ ಸೀಸನ್ 2 ಅಷ್ಟೇನು ಎಂಗೇಜ್ ಆಗಲ್ಲ. ಟೆಕ್ನಿಕಲಿ ಓಕೆ, ಬಟ್ ಭಾಳ ಸ್ಲೋ ಇದೆ. ಸೀಸನ್ 1ಗೆ ಕಂಪೇರ್ ಮಾಡಿ ನೋಡಿದವರಿಗೆ ಸೀಸನ್ 2 ಓಕೆ ಅನಿಸುತ್ತೆ. ಸೀಸನ್ 2 ಫಸ್ಟ್ ಟೈಮ್ ಅವ್ರು ನೋಡ್ಬೋದು, ಹಂಗೇನು ಪ್ರಾಬ್ಲಮ್ ಇಲ್ಲ. ಸೀಸನ್ 1 ನೋಡಿಲ್ಲ ಅಂತಂದ್ರೂ ಸೀಸನ್ 2 ನೋಡ್ಬೋದು. ಅದು ಅರ್ಥ ಆಗಂಥದ್ದು ಏನಿಲ್ಲ, ಅದು ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಸೀಸನ್ 1 ನೋಡಿದವರಿಗೆ ಸೀಸನ್ 2 ಅಷ್ಟೇನು ಇಷ್ಟ ಆಗಲ್ಲ. ಒಂದು ರೇಂಜಲ್ಲಿ ಓಕೆ, 1 ನೋಡಿರ್ತೀವಲ್ಲ, ಕ್ಯೂರಿಯಾಸಿಟಿಗೆ ನೋಡ್ಬೋದು ಒಂದು ಟೈಮು. ಸೊ ಫ್ರೀ ಇದ್ದರೆ ನೋಡಿ. 7 ಎಪಿಸೋಡ್ಸ್ ಇದೆ. ಆಲ್ಮೋಸ್ಟ್ ಒಂದೊಂದು ಎಪಿಸೋಡು 1 hour ಇದೆ, 50 ಮಿನಿಟ್ಸು 1 hour ಇದೆ. ನೋಡಿ. ನನಗೆ ಕೇಳಿದ್ರೆ ಓಕೆ, 1 ಟೈಮ್ ವಾಚಬಲ್ ಅಷ್ಟೇ. ಬಟ್ ಅಷ್ಟು ಎಕ್ಸ್ಪೆಕ್ಟೇಷನ್ ಥರ ಏನಿಲ್ಲ. ಓಕೆ, ಯು ಕ್ಯಾನ್ ಸಿ. ಇನ್ನು 3 ಎಪಿಸೋಡ್ ಇದೆ. ಅದರಲ್ಲಿ ಏನು ಫೈನಲ್ ಕೊಡ್ತಾರೋ, ಕ್ಲೈಮ್ಯಾಕ್ಸ್ ಇಲ್ಲ, ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾರೋ 3 ಸೀಸನಿಗೆ ಗೊತ್ತಿಲ್ಲ. ಇಷ್ಟಿದೆ ಫ್ರೆಂಡ್ಸ್, ಇಷ್ಟಿದೆ ಸ್ಕ್ವಿಡ್ ಗೇಮ್ ಸೀಸನ್ 2 ರಿವ್ಯೂ. ಸೊ ನೀವು ನೋಡಿದರೆ ಕಾಮೆಂಟ್ ಮಾಡಿ, ನಿಮಗೆ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ನನ್ನ ರಿವ್ಯೂ ನೋಡಿ ನೋಡಾಗಿದ್ಮೇಲೆ ನಿಮಗೆ ಹೆಂಗೆ ಅನ್ನಿಸ್ತು ಹೇಳಿ. ಮತ್ತೊಂದಿಷ್ಟು ರಿವ್ಯೂ ಜೊತೆಗೆ, ರಿಯಾಕ್ಷನ್ಗಳ ಜೊತೆಗೆ ಸಿಗ್ತೇನೆ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಬಾಯ್.